ಮೊನ್ನೆ ಪೆಟ್ರೋಲ್ ಡೀಸೆಲ್ ತೆರಿಗೆ ಹೆಚ್ಚಳ ಆಯಿತು. ಇವಾಗ ತರಕಾರಿ ಮೇಲೂ ಕೂಡ ರಾಜ್ಯ ಸರ್ಕಾರದ ಕಣ್ಣು ಬಿದ್ದಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಜನಸಾಮಾನ್ಯರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ತರಕಾರಿ ಬೆಲೆಗೆ ಬಂದಿದ್ದಾರೆ, ಇವರೇನು ಜನಸಾಮಾನ್ಯರ ತಲೆ ಮೇಲೆ ಚಪ್ಪಡಿ ಕಲ್ಲು ಹೊಲಿತಿದ್ದಾರೆ ಹೇಗೆ ಕಾಂಗ್ರೆಸ್ ಸರ್ಕಾರದವರು ಅಂತೇನು? ಕಾಂಗ್ರೆಸ್ ಸರ್ಕಾರ, ಈ ಸರ್ಕಾರ, ಆ ಸರ್ಕಾರ ಅಂತ ಏನು ಹೇಳೋದಲ್ಲ. ಇವಾಗ ಸರ್ಕಾರ ಅವ್ರಿಗೆ ಏನು ಅನುಕೂಲ ಇದೆ ಅದನ್ನು ಮಾಡ್ಕೋತಾ ಇದ್ದಾರೆ. ಸೊ ನಾವೇನು ಹೇಳೋದು ಹೇಳ್ತೀವಿ, ಇವಾಗ ನಾವು ನಿರೀಕ್ಷೆ ಪಟ್ಟಿದ್ದು, ನಾವು ಆಸೆ ಪಟ್ಟಿರೋದು ಒಂಥರ ಇವಾಗ ಸರ್ಕಾರ ಬಂದಿದೆ. ಸೊ ಇವಾಗ ಅದೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಅಷ್ಟೇ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಈ 5 ಗ್ಯಾರಂಟಿಗಳನ್ನ ನಿಮ್ಗೆ ನಡ್ಸೋಕ್ಕಾಗಿಲ್ಲ ಅಂತಂದರೆ ಮುಚ್ಚೋಗ್ರಿ, ಯಾಕೆ ಬೇಕದು ಎಲ್ಲ 5 ಗ್ಯಾರಂಟಿಗಳೆಲ್ಲ, ಸುಮ್ಮನೆ ಜನಸಾಮಾನ್ಯರ ಮೇಲೆ ಚಪ್ಪಡಿ ಕಲ್ಲು ಯಾಕೆ ಹೊಡಿತಾ ಇದ್ದೀರಿ ಅಂತಿದ್ದಾರೆ. ಈ ಬಗ್ಗೆ ನಿಮ್ಮ ಅವ್ರವ್ರ ಸರ್ಕಾರದಲ್ಲಿ ಅವ್ರವ್ರದ್ದು ಏನಿರುತ್ತೆ ಅದನ್ನು ಅವ್ರು ಕೊಟ್ಟೇ ಕೊಡ್ತಾರೆ. ಅವ್ರ ಗ್ಯಾರಂಟಿ ಏನಿರುತ್ತೆ ಅದನ್ನು ಅವ್ರು ಕೊಟ್ಟೇ ಕೊಡ್ತಾರೆ. ನಾವು ಅದ್ರ ಬಗ್ಗೆ ಅಪೇಕ್ಷಿಸಬಾರ್ದು. ಸೊ ಸರ್ಕಾರ ಅಂತಂತಂದರೆ ಅವ್ರಿಗೆ ಏನು ಅನುಕೂಲ ಇರುತ್ತೆ ಅದನ್ನು ಅವ್ರು ಮಾಡೇ ಕೊಡ್ತಾರೆ. ಬೇರೆ ರಾಜ್ಯಗಳಿಗೆ ಹೋಲಿಸೋದಾದರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಅಂತಿದ್ದಾರೆ ಸಿದ್ದರಾಮಯ್ಯನವರು. ಇಷ್ಟು ಬೆಲೆ ಏರಿ 4 ರೂಪಾಯಿ ಏರಿಸಿ, ಮತ್ತೆ ಇಲ್ಲ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ ಪೆಟ್ರೋಲ್ ದರ ಅಂತಿದ್ದಾರೆ. ಈ ಬಗ್ಗೆ ಏನಂತೀವಿ? ಖಂಡಿತ ಇಲ್ಲ, ನಮ್ಮ ಹತ್ರನೇ ಜಾಸ್ತಿ ಇರೋದು, ನಮ್ಮ ಪೆಟ್ರೋಲ್ ರೇಟೇ ಜಾಸ್ತಿ ಇರೋದು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಈಗ ನಮ್ಮದು ಮಾತ್ರ ಪೆಟ್ರೋಲ್ ಜಾಸ್ತಿ, ನಮ್ಮದೇ ಇರೋದು, ನಮ್ಮ ರಾಜ್ಯದಲ್ಲೇ ಪೆಟ್ರೋಲ್ ಜಾಸ್ತಿ ಇರೋದು. ಬಟ್ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರಲ್ಲ, 4 ಸಮರ್ಥನೆಗಳು ಹೇಳ್ಕೊಂಡ್ರು. ಇಲ್ಲ ಕೇಂದ್ರದಲ್ಲಿ ಕಡಿಮೆ ಆದರೆ ಆಟೋಮೆಟಿಕ್ ಆಗಲಿ ನಮ್ಮ ಸೆಂಟ್ರಲ್ ಇದು ಸ್ಟೇಟಲ್ಲೂ ಕಡಿಮೆ ಆಗುತ್ತೆ ತೆರಿಗೆ ಅಂತಿದ್ದಾರೆ. ಖಂಡಿತ ಇಲ್ಲ ಸರ್. ಇವರ ಏನು ಸರ್ಕಾರ ಇದೆ, ಇವರಲ್ಲಿ ಇವರ ಅನುಕೂಲಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಹೇಗೆ ಸರ್ ಇವರು ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಏನಾದರೂ ಈ ರೀತಿ ತೆರಿಗೆ ಹೆಚ್ಚಳ ಮಾಡ್ತಿದ್ದಾರೆ? ಅಯ್ಯೋ, ಅದನ್ನಂತೂ ನಾವು ಹೇಳೋಕ್ಕೂ ಹೋಗಲ್ಲ, ಕೇಳೋಕ್ಕೂ ಹೋಗಲ್ಲ. ಇವ್ರ ಅನುಕೂಲ ಹಿಂಗಿರುತ್ತೆ, ಅವ್ರ ಪರವಾಗಿ ಅವ್ರು ಮಾಡ್ಕೋತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿ ಗ್ಯಾರಂಟಿ ಕೊಡ್ತಾ ಇಲ್ಲ, ಯಾವುದೇ ರೀತಿ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಸಿಂಪಲ್. ಗ್ಯಾರಂಟಿಗಳಿಂದ ನಿಮ್ಗೇನು ಹೆಲ್ಪ್ ಆಗಿಲ್ವಾ? ಏನೂ ಆಗಿಲ್ಲ, ಖಂಡಿತ ಆಗಿಲ್ಲ ಸರ್. ಪೆಟ್ರೋಲ್ ಡೀಸೆಲ್ ಆಯಿತು, ಈಗ ತರಕಾರಿ ಬೆಲೆ ಕೂಡ ತೆರಿಗೆ ಹೆಚ್ಚಳ ಮಾಡಿದ್ದಾರೆ. ಇವರೇನು ಜನಸಾಮಾನ್ಯರನ್ನ ಏನು ಮಾಡೋಕೆ ಹೊರಟಿದ್ದಾರೆ ಅಂತ ಇವರು? ಎಲ್ಲರನ್ನೂ ಸಾಯಿಸ್ಬಿಟ್ಟು ಒಂದೇ ಸರಿ ಇವ್ರು ನೆಮ್ಮದಿಯಾಗಿರೋಕೆ ಹೊರಟಿದ್ದಾರೆ ಸರ್. ಯಾವುದೇ ತರಕಾರಿ ತಗೊಳ್ಳಿ, ಇಷ್ಟು ವರ್ಷ ನಮ್ಮ ಸರ್ವೀಸಲ್ಲಿ ಮೂಲಂಗಿ ಕೆಲವೊಂದು ತರಕಾರಿಗಳು 25 ರೂಪಾಯಿ ಕೆಜಿ ದಾಟಿದ್ದಿಲ್ಲ. ಈಗ 90 ರೂಪಾಯಿ 100 ರೂಪಾಯಿ ಕಡಿಮೆ ಯಾವ ತರಕಾರಿನೂ ಇಲ್ಲ. BJP ಸರ್ಕಾರದ ಮೇಲೆ ಪೆಟ್ರೋಲು ಡೀಸೆಲ್ ಅಂತ ಕೂಗಾಡ್ತಾಯಿದ್ರು. ಈಗ ಇವ್ರೇನು ಮಾಡಿದ್ದು? ಈಗ ಇವರು ಅದೇ ಮಾಡಿದ್ದು. BJP ಸರ್ಕಾರದ ಮೇಲೆ ಕೂಗಾಡೋರು ಇವ್ರು ಕಮ್ಮಿ ಮಾಡಬೇಕಿತ್ತು. ಅವಾಗೆಲ್ಲ ಸ್ಟ್ರೈಕ್ ಮಾಡ್ತಿದ್ರಲ್ವ, ಎಲ್ಲ ಜಾಸ್ತಿ ಮಾಡಿದ್ದಾರೆ ಮೋದಿಯವರು ಅಂತ. ಇವ್ರು ಕಡಿಮೆ ಮಾಡಬೇಕಿತ್ತು, 50 ರೂಪಾಯಿ ಕೊಡಬೇಕಿತ್ತು ಪೆಟ್ರೋಲು ಡೀಸೆಲ್ನ. ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸೆಂಟ್ರಲಲ್ಲಿ ಕಡಿಮೆ ಮಾಡ್ಕೊಳ್ಳಿ, ತಾನೇ ಅದು ಕಡಿಮೆ ಆಗುತ್ತೆ ಸ್ಟೇಟಲ್ಲೂ ಕೂಡ ಅಂತಿದ್ದಾರೆ. ಸರ್, GSTಗೆ ಅಂಡರ್ಗೆ ಕೊಡೋಕ್ಕೆ ಪರ್ಮಿಷನ್ ಕೊಡಲಿ ಎಲ್ಲ ಸ್ಟೇಟವರು. ಮೋದಿಯವರು 50 ರೂಪಾಯಿಗೆ ಪೆಟ್ರೋಲ್ ಕೊಡ್ತಾರೆ, ಅದಕ್ಕೆ ಇವರು ಟ್ಯಾಕ್ಸ್ ಹೋಗುತ್ತಲ್ಲ ಅಂತ ಇವ್ರು ಯಾರು ಕೊಡೋಕ್ಕೆ ತಯಾರಿಲ್ಲ. GST ಲೆವೆಲ್ ಅಂಡರಿಗೆ ಬಂದರೆ ಎಲ್ಲ ಇದನ್ನು ತಾನಾಗೆ ಕಡಿಮೆ ಆಗುತ್ತೆ. ಅದಕ್ಕೆ ಬರೋಕ್ಕೆ ಇವರು ಬಿಡ್ತಾ ಇಲ್ವಲ್ಲ, ಯಾವ ಸ್ಟೇಟವರು ಒಪ್ತಾ ಇಲ್ವಲ್ಲ. ನಮ್ಮ ಕರ್ನಾಟಕನೇ ಅಂತಲ್ಲ, ಯಾವ ಸ್ಟೇಟವರು ಒಪ್ತಾ ಇಲ್ಲ ಇವ್ರು ಟ್ಯಾಕ್ಸ್ ಹೋಗುತ್ತೆ ಅಂತ. ಮತ್ತು ಸೆಂಟ್ರಲ್ಗೆ ಯಾಕೆ ಹೇಳ್ತಾರೆ ಇವರು? ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ 4 ಸಮರ್ಥನೆಗಳು ಮಾಡ್ಕೊಂಡ್ರು ಮೊನ್ನೆ. ಇದು ಕೇಂದ್ರನೇ ಸರಿಗಿಲ್ಲ. ಅನಂತರ ಇನ್ನೊಂದು ನಮ್ಮ ದಕ್ಷಿಣ ರಾಜ್ಯಗಳನ್ನ ನೋಡೋದಾದರೆ ಕರ್ನಾಟಕದಲ್ಲೇ ಕಡಿಮೆ ಇದೆ ಪೆಟ್ರೋಲು ಅಂತಿದ್ದಾರೆ. ಸರ್, ಕಡಿಮೆ ಇರ್ಬೋದು ಸರ್, ಇವ್ರು ಇನ್ನೂ ಕಡಿಮೆ ಮಾಡ್ಬೋದಲ್ಲ ಮನ್ಸು ಮಾಡಿದ್ರೆ. ಇವರು ಜನಕ್ಕೆ ಒಳ್ಳೇದು ಮಾಡೋ ಸರ್ಕಾರ ಆಗಿದ್ದರೆ ಇವರು ಸ್ಟೇಟ್ ಟ್ಯಾಕ್ಸ್ ಕಡಿಮೆ ಮಾಡ್ಕೊಳ್ಳಿ, ಸ್ಟೇಟ್ ಟ್ಯಾಕ್ಸ್ ತೆಗೆದುಬಿಡಲಿ. ಬೇಡ, ನಾವು ಒಳ್ಳೆ ಸರ್ಕಾರ, ಜನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ, ಒಂದು 10 ಜನಕ್ಕೆ ಕೊಟ್ಟು 90 ಜನಕ್ಕೆ ನಾಮ ಹಾಕ್ಬಿಟ್ಟು ಇಲ್ಲಿ 2,000 ಕೊಟ್ಟಲ್ಲಿ 5,000 ಕಿತ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಇವರು ಮಾಡಲಿ ಅದನ್ನು. ಸರ್, ಬಟ್ ಈ 5 ಗ್ಯಾರಂಟಿಗಳ ಸಲುವಾಗಿ ಏನಾದರೂ ಇವರು ಈ ಟ್ಯಾಕ್ಸ್ಗಳನ್ನ ಹೆಚ್ಚಳ ಮಾಡೋದು ಅದನ್ನ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಇದ್ರೂ ಇರ್ಬೋದು ಸರ್, ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲಿಂದ ಅವ್ರ ಮನೆಯಿಂದ ಏನು ತಂದು ಹಾಕಲ್ಲ, ಜನರ ದುಡ್ಡೇ ಜನರಿಗೆ ತೆಗೆದು ಕೊಡಬೇಕು. ಅವರು ಫ್ರೀಯಾಗಿ ಕೊಡೋಕೆ ಏನು ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಇವ್ರ ಹತ್ರ, ಇಲ್ಲಿಂದ ತೊಗೊಂಡೇ ಅಲ್ಲಿ ಕೊಡ್ತಾ ಇರೋದು. ಪ್ರತಿಯೊಂದು ಜಾಸ್ತಿ ಮಾಡಿದ್ರು, ಲ್ಯಾಂಡ್ ಟ್ಯಾಕ್ಸು, ರಿಜಿಸ್ಟ್ರೇಷನ್ ಟ್ಯಾಕ್ಸು ಎಲ್ಲ ಜಾಸ್ತಿ ಮಾಡಿದ್ರು. ಇವ್ರು ಅಧಿಕಾರಕ್ಕೆ ಬಂದಮೇಲೆ ಎಲ್ಲ ಜಾಸ್ತಿ ಮಾಡಿದ್ಮೇಲೆ ಇವ್ರು ಬಂದೇನು ಪ್ರಯೋಜನ? BJP ಸರ್ಕಾರ ಇದ್ದಾಗ ನಾರ್ಮಲಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇತ್ತು. ಪೆಟ್ರೋಲ್ ಡೀಸೆಲ್ ಅದು ಒಂದು 90 ರೂಪಾಯಿ 100 ರೂಪಾಯಿ ರೇಂಜಲ್ಲಿ ಇತ್ತು. ಬಟ್ ಜನನೇ ಆರಿಸ್ತಂದ್ರಲ್ಲ ಸರ್. ಈಗ ಅದೇ ಇವರು ಆಶ್ವಾಸನೆಗಳು ಕೊಟ್ಟರಲ್ಲ ಸರ್. ಗೃಹಲಕ್ಷ್ಮಿ ಕೊಡ್ತೀನಿ, ಅಕ್ಕಿ ಕೊಡ್ತೀನಿ, ಅಕ್ಕಿ ದುಡ್ಡು ಇವತ್ತವರೆಗೂ 1 ರೂಪಾಯಿ ಯಾರಿಗೂ ಬಂದೇ ಇಲ್ಲ. ಗೃಹಲಕ್ಷ್ಮಿದು ಬಂದಿಲ್ಲ. ಕರೆಂಟ್ ಬಿಲ್ಲು 1200 ರೂಪಾಯಿ ಬರ್ತಾಯಿತ್ತು, ಈಗ 2,500 ಬರ್ತಾ ಇದೆ. ಯಾರು ಕೊಡ್ತಾರೆ ಅದೆಲ್ಲ? ನಮಗೆ ದುಡ್ಡಿರೋರು ಕಟ್ತಾರೆ. ತೀರಾ ಕೆಳಗಡೆ ವರ್ಗದವರು ಅವ್ರಿಗೆ ಅದೆಲ್ಲ ಚಿಂತೆ ಇಲ್ಲ. ಮಿಡಲ್ ಕ್ಲಾಸವ್ರು ನಾವು ಎಲ್ಲಿ ಹೋಗಬೇಕು? ಎಲ್ಲಿಂದ ತಂದು ಕಟ್ಟಬೇಕು? ಬರೀ ಕರೆಂಟ್ ಬಿಲ್ಲೇ ತಿಂಗಳಿಗೆ 1,500 ಹೆಚ್ಚುವರಿ ಹೊರೆ ಆದರೆ ಎಲ್ಲಿಂದ ದುಡಿಬೇಕು ನಾವು? ಸಂಪಾದನೆ ಅಂತೂ ಜಾಸ್ತಿ ಆಗ್ತಾ ಇಲ್ಲ. ಇಲ್ಲಿಂದ ಕಿತ್ತು ಇಲ್ಲೇ ಹಾಕ್ತಾ ಇದ್ದಾರೆ, ಅಲ್ಲೇ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇನ್ನು ಮುಂದಕ್ಕೆ ಇವ್ರ ಕೈಲಿ ನಡ್ಸೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಮಾಡ್ತಾರೆ. ಇನ್ನೊಂದು 5 ವರ್ಷ ಇವರೇ ಸರ್ಕಾರ ನಡೆಸೋದಲ್ಲ ಅಂತ.
ಅಲ್ಲಿ ನಡೆಸಿದ್ರೆ ಎಲ್ಲ ಮರಕ್ಕೆ ನೇಣು ಹಾಕೋಬೇಕು ರೋಡಲ್ಲಿ ಜನ. ಶ್ರೀಲಂಕಾ, ಪಾಕಿಸ್ತಾನ, ಬೆಂಗಳೂರು ಆಗೋಗುತ್ತೆ. ಈಗ ಮತ್ತೆ ತರಕಾರಿ ಮೇಲೆ ನಮ್ಮ ರಾಜ್ಯ ಸರ್ಕಾರದ ಕಣ್ಣು ಬಿದ್ದಿದೆ. ಈ ಬಗ್ಗೆ ಇವರು ಜನಸಾಮಾನ್ಯರ ತಲೆ ಮೇಲೆ ಏನಾದ್ರು ಚಪ್ಪಡಿ ಕಲ್ಲು ಹೇಳೋಕೆ ನಿಂತಿದ್ದಾರೆ ಹೇಗೆ ಅಂತ? ಅದು ಖಂಡಿತ ಹೌದು ಸರ್. ಯಾಕೆಂದರೆ ಸಾಮಾನ್ಯ ಜನ ಬದುಕೋದೇ ಕಷ್ಟ ಆಗಿದೆ ಈಗಿನ ಕಾಲದಲ್ಲಿ. ಸಂಪಾದನೆ ಡೌನ್ ಆಗ್ತಾಯಿದೆ, ಖರ್ಚು ವಿಪರೀತ ಆಗ್ತಾಯಿದೆ. ದಿನಬಳಕೆ ಅಗತ್ಯ ವಸ್ತುಗಳಿರ್ಬೋದು, ಪ್ರತಿಯೊಂದು ತರಕಾರಿ, ಪೆಟ್ರೋಲು, ಪ್ರತಿಯೊಂದೂ ನಮ್ಮ ಇದ್ರ ಮೇಲೇ ಎಳಿತಾ ಇದ್ದಾರೆ. ಸಾಮಾನ್ಯ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ ಇದರಿಂದ. ಸರ್, ಇವರು ಏನು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಏನಾದರೂ ಈ ರೀತಿ ತೆರಿಗೆ ಹಣವನ್ನು ಹೆಚ್ಚಳ ಮಾಡ್ತಿದ್ದಾರೆ ಹೇಗೆ ಅಂತ? ಏನು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮೋಸ್ಟ್ಲಿ ಅದೇ ಇರ್ಬೋದು ಸರ್. ಯಾಕೆಂದರೆ ಹೊಂದಿಸ್ಬೇಕಲ್ವ ಅವರು. ಇಲ್ಲಿ ಫ್ರೀ ಕೊಡ್ತೀನಿ ಅಂತೇಳಿ ಎಡಗೈಲಿ ಕಿತ್ಕೊಂಡು ಬಲಗೈಲಿ ಕೊಡ್ತಾ ಇದ್ದಾರೆ ಅಷ್ಟೇ. ಬಟ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಿಮಗೆ ನಡ್ಸೋಕ್ಕಾಗಲಿಲ್ಲ ಅಂದ್ರೆ 5 ಗ್ಯಾರಂಟಿಗಳನ್ನ ಕಿತ್ತೋಗೋದು ಯಾವುದಕ್ಕೆ ತೆರಿಗೆ ಹೆಚ್ಚಳ ಎಲ್ಲ ಮಾಡಿ ಜನಸಾಮಾನ್ಯರನ್ನ ಅಯ್ಯೋ ಅನಿಸ್ತಾ ಇದ್ದೀರಿ ಅಂತಿದ್ದಾರೆ. ಅದು ಒಂಥರ ಒಳ್ಳೇದೇ ಬಾಟ. ಆದರೆ ಇವರು ಅದನ್ನು ನಂಬ್ಕೊಂಡೆ ಜನ ಓಟ್ ಹಾಕಿದ್ದಾರೆ. ಜನ ದಂಗೆ ಎದ್ದು ಬಿಡ್ತಾರೆ ಆಮೇಲೆ. ಯಾಕೆಂದರೆ 5 ವರ್ಷ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದಾರಲ್ಲ, ಅದು ಕೊಡಲೇಬೇಕು ಅವರು. ಇಲ್ಲಾಂದರೆ ವಚನ ಭ್ರಷ್ಟರಾಗ್ತಾರೆ ಅವರು. ಕೊಡಲೇಬೇಕಾಗುತ್ತೆ. ಅವರು 5 ವರ್ಷ ಇರೋವರೆಗೂ ಕೊಡಲೇಬೇಕದು. ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ, ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ಕಡಿಮೆ ಇದೆ ಅಂತಿದ್ದಾರೆ. ಬಟ್ BJP ಆಡಳಿತ ಎಲ್ಲೆಲ್ಲಿದೆ ಅಲ್ಲೆಲ್ಲ ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಕಡಿಮೆನೇ ಇದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಅಂತೀರಾ ಹೇಗೆ ಅಂತ? ಬೇರೆ ರಾಜ್ಯದ ಬಗ್ಗೆ ಗೊತ್ತಿಲ್ಲ ಸರ್, ಐಡಿಯಾ ಇಲ್ಲ ನನಗೆ. ಬಟ್ ಇಲ್ಲಿದ್ದು ನಮ್ಮದು ನೋಡಬೇಕಲ್ವಾ, ನಮ್ಮ ರಾಜ್ಯದ್ದು. ಬರೀ ಅವ್ರದ್ದೇ ನೋಡ್ಕೊಂಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಪ್ರತಿಯೊಂದು ಎಲ್ಲ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪೆಟ್ರೋಲ್ ಒಂದು ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಬಸ್ಗಳಿರ್ಬೋದು, ಲಾರಿಗಳು, ಪ್ರತಿಯೊಂದು ಎಲ್ಲ ದಿನಚರಿ ವಸ್ತುಗಳು ಎಲ್ಲ ರೈಸ್ ಆಗ್ತಾ ಹೋಗುತ್ತೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅವರು. ಸರ್, ತರಕಾರಿ ರೇಟ್ನಿಂದಾಗಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ? ಹೌದು ಸರ್, ಖಂಡಿತ ಪ್ರಾಬ್ಲಮ್ ಆಗಿದೆ. ಹೇಗಿದೆ ತರಕಾರಿ ಈಗ? ಈ ಟೊಮೆಟೊನ 100 ರೂಪಾಯಿ ಮೇಲೆ ಆಗೋಗಿದೆ. ಈರುಳ್ಳಿ 50 ರೂಪಾಯಿ ಮೇಲೆ ಆಗೋಗಿದೆ. 25-30 ರೂಪಾಯಿ ಇದ್ದಿದ್ದು ಈರುಳ್ಳಿ 50 ರೂಪಾಯಿ ಇವತ್ತಿನ ದಿವಸ. ಏನು ಮಾಡೋದು ಹೇಳಿ ಜೀವನ? ಹಂಗಾಗಿ ಸ್ವಲ್ಪ ಆ ಕಡೆ ಗಮನ ಕೊಡಬೇಕು ಸರ್ಕಾರ. ಹೌದು, ಖಂಡಿತ ಸರ್. ಅದು ಕೆಳಗಡೆ ಇರೋರು ಹೆಂಗೋ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ತಿನ್ಕೊಂಡು ಇದು ಮಾಡ್ಕೊಂಡ್ಬಿಡ್ತಾರೆ. 500 ಯೋಚನೆ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ಡೀಸೆಲ್ ಎಲ್ಲ ರೈಟು ಜಾಸ್ತಿ ಆಗಿತ್ತು. ಈಗ ತರಕಾರಿನೂ ರೈಟು ಜಾಸ್ತಿ ಆಗದ. 100, 150, 200 ರೂಪಾಯಿ ಆ ಥರ ಎಲ್ಲ ರೈಟು ಜಾಸ್ತಿನೇ ಮಾಡ್ತಾವ್ರಕ್ಕಪ್ಪ. ಈಗ ಡೀಸೆಲ್ ರೈಟ್ನು ಜಾಸ್ತಿ ಮಾಡ್ತಾವ್ರೆ, ತರಕಾರಿ ರೈಟ್ನು ಜಾಸ್ತಿ ಮಾಡ್ತಾವ್ರೆ, ಎಲ್ಲ ರೈಟ್ಗಳನ್ನೂ ಜಾಸ್ತಿ ಮಾಡ್ತಾವ್ರೆ. ಹೆಂಗೆ ಜೀವನ ಮಾಡೋದು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಈಗ. ಬಟ್ ನಿಮ್ಮ ಸ್ತ್ರೀಗಳಿಗೆಲ್ಲ ಫ್ರೀ ಕೊಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳು ಕೊಡ್ತಾರೆ, 2,000 ಹಾಕ್ತಾ ಇದ್ದಾರೆ, ಬಸ್ ಫ್ರೀ ಅಂತ ಹೇಳ್ತಾರ. ಹೋದ್ರ ಅಲ್ಲಿ ಇಲ್ಲಕ್ಕೆ ಇಲ್ಲ, ಬಂದೇ ಇಲ್ಲ ಅಂತ ಹೇಳ್ತಾರ. ಏನಂತ ಹೇಳಮ್ಮಪ್ಪ? ಕ್ರೀಮಿ 2,000 ಕೊಡ್ತಾವ್ರ. ಈ ತಿಂಗಳಿಂದ ಏನೋ ಗೊತ್ತಿಲ್ಲ. ಮುಂದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಗಾದ್ರೆ ಈ ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಏನಾದರೂ ಈ ತೆರಿಗೆ ಹೆಚ್ಚಿಸಿದ್ದಾರೆ ಹೆಂಗೆ ಅಂತ? ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲಕ್ಕಪ್ಪ. ಮುಂದಕ್ಕೆ ಯಾವ್ದು ಮಾಡ್ತಾರೋ ಗೊತ್ತಿಲ್ಲ ನಮ್ಗೆ ಅಷ್ಟೇ. ಏನಂತಂದ್ರೆ ಹೇಳ್ತಾರ, ಮುಂದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ತರಕಾರಿ ಮೇಲೆ ಕಣ್ಣು ಬಿದ್ದಿದೆ ರಾಜ್ಯ ಸರ್ಕಾರದ್ದು. ಈಗಾದರೆ ಜನಸಾಮಾನ್ಯರು ಬದುಕೋದು ಎಷ್ಟು ಕಷ್ಟ ಅಂತ ಒಂದು ವಿಷಯ ಕೇಳಿ. ತರಕಾರಿ ಬೆಲೆ ನಿಮಗೆ ಏಪ್ರಿಲಿಂದ ಜೂನ್ವರೆಗೂ ಮಾತ್ರ. ನಾಡಿದ್ದು ಆಷಾಢ ಬರುತ್ತಲ್ಲ, ಅಮಾವಾಸ್ಯೆ 21ನೇ ತಾರೀಕು. ಆ 21ನೇ ತಾರೀಕು ಆದಮೇಲೆ ತರಕಾರಿ ಬೆಲೆ ಆಟೋಮೆಟಿಕಾಗಿ ಕಮ್ಮಿ ಆಗುತ್ತೆ. ಕಾರಣ ಏನು ಅಂದರೆ, ಈಗ ಮದುವೆಗಳಿರುತ್ತೆ, ಎಲ್ಲರೂ ಮದುವೆ ಮಾಡೋದು ಈ ಟೈಮಲ್ಲಿ. ಸಹಜ ಅದು. ಈ ಗೌರ್ಮೆಂಟ್ ಬರಲಿ, ನನ್ನ ಗೌರ್ಮೆಂಟ್ ಬರಲಿ, ನಿಮ್ಮ ಗೌರ್ಮೆಂಟ್ ಬರಲಿ, ಇವ್ರ ಗೌರ್ಮೆಂಟ್ ಬರಲಿ, ಯಾರೇ ಗೌರ್ಮೆಂಟ್ ಬಂದ್ರೂ ತರಕಾರಿ ಏಪ್ರಿಲಿಂದ ಜೂನ್ವರೆಗೂ ಹೀಗೆ ಇರುತ್ತೆ ಸರ್. ಬಟ್ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಇಲ್ಲ ದಕ್ಷಿಣದ ಕೆಲವೊಂದಿಷ್ಟು ರಾಜ್ಯಗಳನ್ನು ಕಂಪೇರ್ ಮಾಡೋದಾದ್ರೆ ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆನೇ ಇದೆ, ನಾವೇನು ಜಾಸ್ತಿ ಮಾಡಿಲ್ಲ ಅಂತಿದ್ದಾರೆ. ಈ ಬಗ್ಗೆ ಏನಂತೀರಿ? ಈಗ ಆಂಧ್ರ, ತೆಲಂಗಾಣ, ಕೇರಳ, ತಮಿಳ್ನಾಡಲ್ಲಿ ಇಲ್ಲಿ 102 ರೂಪಾಯಿ 90 ಪೈಸಾ ಏನೋ ಇದೆ. ಈಗ ನಾನು ಹಾಕ್ಸಿಲ್ಲ, ಇವತ್ತು ಹಾಕಿಸ್ತೀನಿ, ಗೊತ್ತಾಗುತ್ತೆ. 103 ಆಗುತ್ತೆ ಟೋಟಲ್. 3 ರೂಪಾಯಿ ಜಾಸ್ತಿ ಮಾಡಿದ್ರೆ ಕರೆಕ್ಟ್, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಸಹಜ. ಕಾರಣ ಏನು ಅಂದರೆ, ಬೇರೆ ಕಂಪೇರ್ ಮಾಡಿದ್ರೆ ಆ ರೇಟ್ಗಿನ ನಮ್ದು ಕಮ್ಮಿ ಇದೆಯಲ್ಲ, ಅವ್ರಿಗಿನ್ನ ಜಾಸ್ತಿ ಆದಾಗ ನಾವು ಮಾತಾಡಬೇಕು, ಜಾಸ್ತಿ ಮಾಡಿಬಿಟ್ಟಯ್ಯ ನೀನು ಅಂತ. ಈಗ 1,150 ರೂಪಾಯಿ ಗ್ಯಾಸ್ ಆಗಿತ್ತು. ಇವರು ಮನಮೋಹನ್ ಸಿಂಗ್ ಇದ್ದಾಗ 480 ರೂಪಾಯಿ ಗ್ಯಾಸ್. 1,150ಗೂ 480ಕ್ಕೆ ಏನು ಡಿಫ್ರೆನ್ಸು? ಬಟ್ ಈಗ 805 ರೂಪಾಯಿ ಮಾಡಿದ್ದಾರೆ. ಈಗ ನಾನು ಕೇಳ್ತಾ ಇಲ್ಲ, ಎಲೆಕ್ಷನ್ ಮುಂಚೆ, ಪಾರ್ಲಿಮೆಂಟ್ರಿ ಎಲೆಕ್ಷನ್ ಬಂತಲ್ಲ, ಅದಕ್ಕೆ 2 ತಿಂಗಳು ಮುಂಚೆ 805 ರೂಪಾಯಿ ಮಾಡಿದ್ದಾರೆ. ಅದಕ್ಕೆ ಮುಂಚೆ 1,150 ರೂಪಾಯಿ. ಬಟ್ ಈ ಹಿಂದೆ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮಯ್ಯನವರು, ಇದೇ BJP ಸರ್ಕಾರ ಇದ್ದಾಗ GST ಎಲ್ಲ ಜನರ ತಲೆ ಮೇಲೆ ಹೊರಿಸಿ ನೀವು ಎಲ್ಲ ರೇಟ್ ಹೆಚ್ಚಳ ಮಾಡಿದಿರಿ ಹಾಗೀಗೆಲ್ಲ ಅಂತ ಮಾತಾಡಿದ್ರು. ಬಟ್ ಈಗ ಅವರೇ ಹಾದಿ ಹಿಡಿತಿದಾರಲ್ಲ.
ಈಗ GST ತಗೊಳ್ಳೋದು ಏನಕ್ಕೆ? ಆಲ್ ಓವರ್ ಇಂಡಿಯಾ. ನಮ್ಮ ಕರ್ನಾಟಕಕ್ಕೆ ಏನು ಬರ್ತಾ ಇದೆ? ನಮ್ಮ ಹತ್ರ 100 ರೂಪಾಯಿ ತಗೊಂಡು ನಿಮ್ಮ 13 ಪೈಸಾ ಕೊಡ್ತಾ ಇದ್ದೀರಲ್ಲ, ನೀವು 100 ರೂಪಾಯಿ ತಗೋತಾ ಇದ್ದೀರಾ, 1 ರೂಪಾಯಿ ತಗೊಳ್ತಾ ಇದ್ದೀರಾ ಅಂದರೆ 100 ಪೈಸಾ ತಗೊಂಡು 13 ಪೈಸಾ ಮಾತ್ರ ನಮಗೆ ರಿಟರ್ನ್ ಕೊಡ್ತಾ ಇದ್ದಾರೆ. ಯಾಕೆ? ನಾವೇನು ಇಂಪ್ರೂವ್ ಆಗಬಾರ್ವಾ? ನಮ್ಮ ದುಡ್ಡಲ್ಲಿ ತಗೊಂಡು ನೀವು ಗುಜರಾತು, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಕೊಡಬೇಕಾ ನೀವು? ಹೇಳಿ, ಯಾಕೆ ಕೊಡ್ತಾ ಇದ್ದೀರಾ ನೀವು? ಅದನ್ನೇ ಕೇಳೋಕೆ ಹೋಗಿದ್ದು. ಅದಕ್ಕೇ ಈಗ ನೀವು ಬೇಕಾದ್ರೆ ಇದು ಮಾಡ್ಕೊಳ್ಳಿ, ಹಿಸ್ಟ್ರಿನಲ್ಲಿ ಯಾವುದೇ ಗೌರ್ಮೆಂಟ್, ಒಂದು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಕೇಸ್ ಹಾಕಿದ್ದೀರಾ? ಕೇಸ್ ಹಾಕಿ ತಗೊಂಡಿದ್ದಾರೆ ದುಡ್ಡು. ನಮಗೆ ಬರಬೇಕಾಗಿರೋದು ಕೊಡೋ ಬೋಳಿ ಮಗನೇ ಅಂತ. ಬಟ್ ಇವರು ಒಂದು 5 ಗ್ಯಾರಂಟಿಗಳಿಗೋಸ್ಕರ ಏನಾದರೂ ಈ ರೀತಿ ತೆರಿಗೆ ಮಾಡ್ಲಿ ಹೆಚ್ಚಿಸಿ ಸ್ವಾಮಿ. ಈಗ ಇರಿ, ಈಗ ಬಸ್ಸಲ್ಲಿ ಓಡಾಡೋರು ಯಾರು? ಹೆಣ್ಮಕ್ಳು ಅಂತ ನಾನು ಹೆಣ್ಮಕ್ಳ ಬಗ್ಗೆ ಹೇಳ್ತಿಲ್ಲ. ಬಸ್ಸಲ್ಲಿ ಓಡಾಡೋ ಯಾರು? ಮಿಡ್ಲ್ ಕ್ಲಾಸು, ಅಪ್ಪರ್ ಮಿಡ್ಲ್ ಕ್ಲಾಸ್, ಡೌನರ್ ಮಿಡ್ಲ್ ಕ್ಲಾಸ್, ಇವರೇ ತಾನೆ. ಈಗ ನಾನು ಕೋಟಿಗಟ್ಟಲೆ ಇದೆ, ನಾನು ಕಾರಲ್ಲಿ ಓಡಾಡ್ತಾನೆ, ನನ್ನ ಹೆಂಡ್ತಿ, ನನ್ನ ಮಗಳು ಅದೇನು ಹೇಳ್ದಲ್ಲ ಅವನು ದರ್ಶನ್, ಲುಂಬೋರ್ಗಿನಿ ಉರುಸ್ ಅಂತ, ಅದರಲ್ಲಿ ಓಡಾಡ್ತಾರೆ. ಆ ಬಸ್ಸಲ್ಲಿ ಓಡಾಡೋರು ಯಾರು? ಬಡವರಿಗೆ, ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಮಾಡಿ, ನೀವು ಮಾಡಿರಿ, ಯಾರು ಬೇಡ ಅಂತಾರೆ? ಸರ್ಕಾರದ ಕಣ್ಣು ತರಕಾರಿ ಬೆಲೆ ಮೇಲೆ ಬಂದಿದೆ. ಹಾಗಾದ್ರೆ ಇವರು ಜನಸಾಮಾನ್ಯರ ಮೇಲೆ ಎಷ್ಟು ಹೊರೆ ಹಾಕ್ತಾ ಇದ್ದಾರೆ ಅಂತ? ಭಾಳ ಕಷ್ಟ ಸರ್ ಇದು. ಜನ ರೊಚ್ಚಿಗೆಳ್ತಾ ಇದ್ದಾರೆ, ಭಾಳ ಕಷ್ಟ ಇದೆ. ಇವು ಸಣ್ಣ ಪುಟ್ಟ ವ್ಯಾಪಾರದವರು ವೆಹಿಕಲಲ್ಲಿ ಓಡಾಡೋಕ್ಕಾಗೋದಿಲ್ಲ. ಮತ್ತು ಇನ್ನೇನು ಕೇಳಿ. ಈಗ ಇವರು ಕಾಂಗ್ರೆಸ್ ಸರ್ಕಾರದವರು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ, ಆ 5 ಗ್ಯಾರಂಟಿಗಳ ಸಲುವಾಗಿ ಏನಾದರೂ ಈ ಟ್ಯಾಕ್ಸ್ ಹೆಚ್ಚಳ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಅದು ನನಗೆ ಗೊತ್ತಾಗೋದಿಲ್ಲ ಸರ್, ಹೇಳೋಕ್ಕಾಗೋದಿಲ್ಲ ಅದೇನು ಅಂತಾನೆ. ರಾಜಕೀಯ ಸ್ವಲ್ಪ ಕಡಿಮೆ ನಾವು. ಕೊಡಬೇಕಲ್ಲ ಅವರು, ನಮ್ಗೆ ಇಸ್ಕೊಂಡೇ ನಮಗೆ ಕೊಡಬೇಕು. ಹೌದು ಹೌದು ಹೌದು. ಆ ಒಂದು ನಿಟ್ಟಿನಲ್ಲಿ ಏನಾದರೂ ಈ ತೆರಿಗೆ ಹಣ ಹೆಚ್ಚಳ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಮಾಡ್ಬೋದು, ಕಷ್ಟ ಹೇಳೋಕ್ಕೆ ಆಗೋದಿಲ್ಲ ಅದನ್ನ. ಬೇರೆ ಹೋಟ್ಲಿಗೆ ಕೇಳ್ತಾ ಇಲ್ವಾ ನೀವು? ಹೋಟ್ಲಿಗೆ ಕೇಳ್ತಾ ಇಲ್ಲ, ರಾಜಕೀಯ. ತರಕಾರಿ ಬೆಲೆ ಜಾಸ್ತಿ ಆಗಿರೋದಕ್ಕೆ ಹೋಟ್ಲಿಗೆ ಪ್ರಾಬ್ಲಮ್ ಅಲ್ಲ. ಹೌದು, ಆದ್ರೂ ಬರ್ತಾ ಇದ್ದಾರೆ ಜನ. ತಿನ್ನಲೇಬೇಕು ಅಂದರೆ ಬರ್ತಾ ಇರ್ತಾರೆ. ಎಷ್ಟೇ ಆಗಲಿ ಏನಿಲ್ಲ, ಅವ್ರಿಗೆ ತಿನ್ನಲೇಬೇಕು ಅನ್ಸೋರು ಬಂದು ಎಷ್ಟಾರಾಗಲಿ ಬಂದು ತಿನ್ಕೊಂಡು ಹೋಗ್ತಾರೆ. ಪೆಟ್ರೋಲ್ ಬೆಲೆ ಏರಿಕೆ ಆಯಿತು, ಡೀಸೆಲ್ ಬೆಲೆ ಏರಿಕೆ ಆಯಿತು, ಈಗ ತರಕಾರಿ ಬೆಲೆ ಏರಿಕೆ ಅಂತಿದ್ದಾರೆ. ಏನು ಇವರು ಜನಸಾಮಾನ್ಯರ ಮೇಲೆ ಯಾಕೆ ಇಷ್ಟು ಚಪ್ಪಡಿ ಕಲ್ಲು ಎಳಿತಿದ್ದಾರೆ ಅಂತ? ಒಂಥರ ಹಗಲು ದರೋಡೆ ಬರ್ತಾ ಇದ್ದಾರೆ. ಹಗಲು ದರೋಡೆ ಅನ್ನೋಕ್ಕಿಂತ ಇವರು ತಮ್ಮ ಗ್ಯಾರಂಟಿಗಳಿಗೆ ಏನಾದರೂ ಯೂಸ್ ಮಾಡ್ಕೊಳ್ತಿದ್ದಾರೆ ಹೇಗೆ ಅಂತ? ಖಂಡಿತವಾಗೂ ಮಾಡ್ತಾ ಇದ್ದಾರೆ, ಖಂಡಿತವಾಗೂ ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರೆಲ್ಲರೂ ಬಂಡೆತ್ತಿ ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದಾರೆ. ಹಾಂ ಸರ್, ಮಾಡಲಿ. ನಿಮಗೆ ಯಾವ ಈ ರೀತಿ ಕಾಂಗ್ರೆಸ್ ಪಕ್ಷ ಹೋಗ್ಬೇಕು. ಒಂಥರ ಹಗಲು ದರೋಡೆ ಆಗೋಯ್ತು. ಪೆಟ್ರೋಲ್ ಡೀಸೆಲ್ ತೆರಿಗೆ ಹೆಚ್ಚಳ ಮಾಡಿದ್ರು, ಇವಾಗ ಮತ್ತೆ ರಾಜ್ಯ ಸರ್ಕಾರದ ಕಣ್ಣು ತರಕಾರಿ ಮೇಲೆ ಬಿದ್ದಿದೆ. ಹೀಗಾದ್ರೆ ಮತ್ತೆ ಜನಸಾಮಾನ್ಯರಿಗೆ ಎಷ್ಟು ಹೊರೆ, ಮಿಡಲ್ ಕ್ಲಾಸ್ ಜನರಿಗೆ ಎಷ್ಟು ಹೊರೆ ಬೀಳಬಾರ್ದು ಅಂತ? ಹೊರೆ ಬೀಳುತ್ತೆ ಅನ್ನೋದೇನು ಹೇಳೋಕ್ಕಾಗಲ್ಲ. ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಆಟೋಮೆಟಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗೇ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ತರಕಾರಿ ಅದು ಇದು ಅಂತ ಬೆಳೆ ಬರುತ್ತೆ ಸರ್. ತರಕಾರಿಯಲ್ಲಿ 1 ರೂಪಾಯಿ ಇವತ್ತು ಬೆಳಿಗ್ಗೆ 50 ರೂಪಾಯಿ ಇರುತ್ತೆ ಸರ್, ರಾತ್ರಿ ಹೋಗುವಾಗ ಅದು 10 ರೂಪಾಯಿಗೆ ಮಾರ್ತಾರೆ. ಅದರಲ್ಲಿ ನಾವು ತರಕಾರಿ ಬೆಳೆಯೋರಿಗೆ ನಾವು ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ. ಒಂದು 5 ರೂಪಾಯಿ ಕೊಟ್ಟರೆ ಏನು ಮೋಸ ಇಲ್ಲ. ಈ ಪೆಟ್ರೋಲ್ ಇದು ಮಾಡಿದ್ರಲ್ಲ, ಇದನ್ನ ನೀವು ಅವಾಯ್ಡ್ ಮಾಡಿದರೆ ಅದು ಆಟೋಮೆಟಿಕ್ ಅವಾಯ್ಡ್ ಆಗ್ತದೆ. ಒಂದು 4 ರೂಪಾಯಿ ಹೆಚ್ಚಳ ಅಷ್ಟೇನು ಹೊರೆ ಆಗಲ್ಲ ಅಂತಾರೆ ಸಿದ್ದರಾಮಯ್ಯನವರು. ಸರ್ ಅದು ಹೊರೆ ಆಗಲ್ಲ ಅಂದರೆ ಅದು ಅವ್ರ ಲೆವೆಲಲ್ಲಿ ಹೊರೆ ಆಗಲ್ಲ ಸರ್. ನಮ್ಮ ಮಿಡಲ್ ಕ್ಲಾಸ್ ಲೆವೆಲ್ಗೆ ಏನು ಹೊರೆ ಆಗುತ್ತೆ ಅದು ಯೋಚನೆ ಮಾಡಬೇಕು. ಇವತ್ತು 3 ರೂಪಾಯಿ 1 ಲೀಟ್ರ್ ಅಂದರೆ ಪರ್ ಡೇ 3 ರೂಪಾಯಿ ಆಗ್ತಾನೆ ಅಂದರೆ 1 ತಿಂಗಳಿಗೆ ಅವ್ನಿಗೆ ಎಷ್ಟಾಗುತ್ತೆ? 90 ರೂಪಾಯಿ. 90 ರೂಪಾಯಿ ಅವ್ನಿಗೆ ಇನ್ಕಮ್ ಬರ್ತದ? ಸಂಪಾದನೆ ನೋಡಬೇಕಲ್ಲ. ಸಂಪಾದನೆ ಡೌನ್ ಆದರೆ ಇವತ್ತೆಲ್ಲರೂ ವೆಹಿಕಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಅವನು ಇವತ್ತು ಯಾವ ಥರ? ಬಟ್ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ, ನಿಮಗೆ ರಾಜ್ಯ ಸರ್ಕಾರದವ್ರಿಗೆ ಈ 5 ಗ್ಯಾರಂಟಿಗಳನ್ನ ನಡೆಸೋಕ್ಕಾಗಿಲ್ಲ ಅಂದರೆ ಕೈ ಬಿಟ್ಬಿಡಿ, ಅದ್ರ ಬದಲಿಗೆ ತೆರಿಗೆ ಹಣ ಅಂತ ಜನರನ್ನ ವಂಚಿಸಬೇಡಿ ಅಂತಿದ್ದಾರೆ. ಸರ್ ಅದು ಕರೆಕ್ಟ್ ಇದೆ ಸರ್. ಈಗ ನನ್ನ ದುಡ್ಡು ತಗೊಂಡು ನನಗೆ ಕೊಡ್ತಾವ್ರೆ, ನನ್ನ ದುಡ್ಡು ತಗೋತಾರೆ ನಮ್ಮ ಮನೆಯವರು ಕೊಡ್ತಾರೆ. ಇದು ಆಗ್ತಾ ಇರೋದು ಅಷ್ಟೇ. ಇದು ಅದು ಪಬ್ಲಿಕ್ ಅರ್ಥ ಮಾಡ್ಕೋಬೇಕು ಸರ್. ಸರ್ ಇವಾಗ ನಾನೇ ಆಗಲಿ ಏನನ್ನ ಒಂದು ಅಂಗಡಿ ಮಾಡಿದ್ರೆ ಕೆಲಸದವ್ನು ಇಟ್ಕೊಂಡ್ರೆ ಅವ್ನು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತೀನಿ. ಇವ್ರು ಅರ್ಥ ಮಾಡ್ಬೇಕು, ಗೌರ್ಮೆಂಟ್ ಮಾಡಿದ್ರೆ ಗೌರ್ಮೆಂಟ್ ಎಲ್ಲಿಂದ ದುಡ್ಡು ಕೊಡ್ತಾರೆ? ಅವ್ರ ಜೋಬಿಂದ ಯಾರೂ ಕೊಡೋದಿಲ್ಲ. ಈ ಥರ ಟ್ಯಾಕ್ಸ್ ಹಾಕ್ತಾರೆ, ಕೊಡ್ತಾರೆ, ದಟ್ಸ್ ಆಲ್ ಅಷ್ಟೇ ಸರ್. ಒನ್ ಮೋರ್ ಹೇಳ್ಬೋದಂದರೆ ಯಾವ ಗೌರ್ಮೆಂಟ್ ಬಂದರೂ ಏನೂ ಇಲ್ಲ ಸರ್, ಎಲ್ಲ ಅವ್ರವ್ರ ಲೆಕ್ಕದಲ್ಲೇ ಹೋಗ್ತಾರೆ, ದಟ್ಸ್ ಆಲ್. ನೀವು ಹೇಳಿದ್ರಿ ಡೀಸೆಲ್ ಪೆಟ್ರೋಲ್ ರೇಟು ಹೆಚ್ಚಿಗೆ ಆಗಿದೆ ಅಂತ.
ಬಟ್ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು ಕಡಿಮೆನೆ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ನಿಮಿಷ ಆಯಿತು ಸರ್, ಒಪ್ಕೊಳ್ಳೋಣ. ಬೇರೆ ರಾಜ್ಯದಲ್ಲಿ ಅದರ್ ಐಟಮ್ಸ್ ಕಮ್ಮಿ ಇರುತ್ತೆ, ಅದನ್ನು ಮಾಡ್ತಾರೆ ಇವರು. ಅದರ್ ಐಟಮ್ಸ್ ಅಲ್ಲಿ ಏನೇನಿದೆ, ಅಲ್ಲಿ ಗ್ಯಾಸ್ ಏನೋ ಇದೆ ಕಮ್ಮಿ ಹೇಳ್ತಾರೆ, ಇನ್ನೊಂದು ಕಮ್ಮಿ ಹೇಳ್ತಾರೆ, ಅದನ್ನು ಮಾಡ್ತಾರೆ ಇವರು ಅಷ್ಟೇ. ಫೈನಲಿ ಜನಸಾಮಾನ್ಯರಿಗೆ ಎಷ್ಟು ಹೊಡೆತ ಬೀಳ್ಬೋದು ಅಂತ? ಸರ್ ಹೊಡ್ತಾ ಅನ್ನೋದು ಏನಿಲ್ಲ ಸರ್, ನಾವು ಪಬ್ಲಿಕ್ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಇದರಲ್ಲಿ. ಯಾರು ಬಂದರೂ ಏನು ಬಂದರೂ ಇನ್ನೇನು ಇಲ್ಲ ಇದರಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.